ಅಲ್ಲ ಈಕೆ ಕಿಟಕಿಯಾಗ ನಿಂತ್ಕೊಂಡು ಯಾರು ನೋಡತ್ತಾಳ? ಬರೋದ ಈಗ ಬಂದಾಳು. ಬರೀ ಯಾವಾಗ ನೋಡ್ತೀವಿ ಅವಾಗ ಕಿಟಕಿಲೇ ನೋಡ್ತಿರ್ತಾಳೆ. ಹಂಗೇಕ್ ಮಾಡ್ತಾಳೆ ಈಕಿ? ಇರು ಕೇಳಿಬಿಡ್ತೀನಿ. ಬೇಡ ಬೇಡ, ಕೇಳೋದು ಬೇಡ. ಅಲ್ಲಿ ಹೋಗಿ ಹೊರಗೆ ಯಾರದಾರ ಅಂತ ಹಿತ್ಲ ಕಡೆಯಿಂದ ನೋಡ್ತೀನಿ. ಇವೇನು ಹೊರಗೆ ಬರತ್ತಿಲ್ಲ? ಅಲ್ಲ ಎಷ್ಟು ಹೊತ್ತು ಒಳಗೆ ಇದ್ದ? ಅವಾಗೆಲ್ಲ ಬರ್ತಿದ್ದ. ನಾ ಊರಿಗೆ ಹೋಗಿದ್ದಕ್ಕೋ ನಾ ಇಲ್ಲ ಅಂತ ತಿಳ್ಕೊಂಡು ಸುಮ್ಮನಾಗ್ಯಾನೆ ಆಮೇಲೆ. ಹಾಂ ಬಂದ ನಾನು ನೋಡಿದ್ರೆ ಸಾಕು ಗೊತ್ತಾಕತ್ತಂಗೆ ನಾನು ಬಂದೇನಂತೆ. ನಾರಿಪ್ಪ ಕಲಾವತಿ, ನಾನು ಕ್ಯಾರೆಕ್ಟರ್ನ ತೋರಿಸ್ಬೇಕಲ್ರಿ, ಅದಕ್ಕೆ ಬಂದೇನಿ. ಗಂಡ ಎಷ್ಟು ಚಲೋ ಇರ್ತಾನ, ಅತ್ತಿನೂ ಚಲೋ ಇರ್ತಾಳೆ. ನನಗೆ ಕೆಲಸ ಬರಲ್ಲ ಅಂತ ಬೈತಿರ್ತಾಳೆ ಅಷ್ಟೇ. ನಾನು ಗಂಡ ಮನೆಗೆ ಬಂದೇನಿ ಈಗ. ಆದ್ರೆ ನನ್ನ ಕ್ಯಾರೆಕ್ಟರ್ನ ಬಿಡ್ತಿರೋದಿಲ್ಲ. ಹಿಂಗಾಗಿ ಗಂಡಗ ನನ್ನ ಮೇಲೆ ಸಿಟ್ಟು ಬರ್ಕೊತ ಹೋಗ್ತೈತಿ. ನೋಡ್ರಿ ಸಪೋರ್ಟ್ ಮಾಡ್ರಿ, ಯಾಕಂದ್ರೆ ಇದು ಕತಿ ಹಿಂಗೈತಿ. ನನ್ನ ಕ್ಯಾರೆಕ್ಟರ್ ಇರೋದೇ ಹಿಂಗಿತ್ತು, ಹಾಗಾಗಿ ಅದೇ ಕ್ಯಾರೆಕ್ಟರ್ ನಾ ಮಾಡಕತ್ತೀನಿ. ಐ ನೋಡಕತ್ತ ಆರಾಮದೀನಿ. ನೀನು ಎಲ್ಲಿ 2 ದಿನ ಕಾಣಲಿಲ್ಲ, ಎಲ್ಲ ಹೋಗಿದ್ದೆ? ನಮ್ಮ ಊರಿಗೆ ಹೋಗಿದ್ದೆ, ನಮ್ಮ ತವ್ರ ಮನೆಗೆ. ಅದಕ್ಕೆ ನೀನು ನೋಡ್ಬೇಕನ್ನಿಸ್ತಾ, ಅದಕ್ಕೆ ಈಗ ಬಂದೆ. ನನ್ನ ಗಂಡ ನಮ್ಮ ಅತ್ತಿ ಮನೇಲಿ ಇದ್ದಾರೆ. ಸರಿ ಸರಿ ಆಯ್ತು, ನಾ ಇಲ್ಲೇ ಕುತ್ಕೊಂಡು ನೋಡ್ತಿರ್ತೀನಿ. ಯಾರ ಜೊತೆ ಮಾತಾಡ್ತಾಳಕಿ? ಈ ಯಾರು ನಮ್ಮ ಕಿಟಕಿ ಹತ್ರನೇ ಇದ್ದಾನಲ್ಲ, ಯಾರು ಇವನು? ಅಯ್ಯೋ, ಎದ್ರ ಮನೆ ಶಂಕರ್ಯ ಜೊತೆ ಮಾತಾಡ್ತಾಳ ಆಕಿ. ಅವನು ಹುಡಿಯಾಳ ಅದಾನು, ಅವನ ಜೊತೆ ಈಕಿ ಅಂದ್ರೆ ಈಕಿಗೆ ಅವ್ಗೆ ಏನಾರು ಲಿಂಕ್ ಐತಾ? ಈಕಿನೂ ಏನಾರ ಬುಟ್ಟಿಗೆ ಬಿಳಿಸ್ಕೊಂಡ ಏನ? ಅಲ್ಲ ಈಕಿ ಇಂತಾಕ್ಯ ನೋಡಿರ ನೋಡಕ್ಕೆ ಎಷ್ಟು ಚಂದದಾಳ. ಮನ್ಯಾಗ ನಮ್ಮ ಅವನ ಜೊತೆ ಹೊಂದ್ಕೊಂಡು ನನ್ನ ಜೊತೆ ಚಲೋ ತಮಗೆ ಜೀವನ ಮಾಡ್ತಾಳಂತ ಸುಳ್ಳು ಹೇಳಿ ಏನೋ ಮದುವೆ ಆದ್ರೆ ಈಕಿ ನೋಡ್ರಿ ಹಿಂಗೆ ಮಾಡ್ತಾಳಲ್ಲ. ಇರು ಒಳಗೆ ಹೋಗ್ತೀನಿ. ಕಲಾವತಿ, ಏನ್ರಿ ಏನು ಮಾಡಕತ್ತಿ ಅಲ್ಲಿ ಕಿಟಕಿಯಾಗ? ಅಲ್ಲ ಯಾರಿಗೆ ಟಾಟಾ ಮಾಡತ್ತಿ, ಯಾರಿಗೆ ಹಾಯ್ ಮಾಡತ್ತಿ? ಏನದ ಕೈ? ಏನಿಲ್ರಿ, ನಾನು ಕಿಟಕಿ ಹಿಡ್ಕೊಂಡು ಹಿಂಗೆ ಸುಮ್ಮನೆ ನಿಂತೀನಿ. ನನಗೆ ಗಾಳಿ ಬೇಕಾಗಿತ್ತು, ಭಾಳ ಉಮರಾಗತ್ತಿತ್ತ. ಇಲ್ಲೇನು ಒಂದು ಫ್ಯಾನ್ ಇಲ್ಲ ಏನಿಲ್ಲ, ನನಗರ ಉಮರ್ ಸಾಕಟ್ಟಾಗತ್ತಿತ್ತು. ಅದಕ್ಕೆ ಕಿಟಕಿಗೆ ಬಂದು ನಿಂತೇನಿ. ನೀವೇನ್ರಿ ನಿತ್ರು ಅನುಮಾನ ಪಡ್ತೀರಾ, ಕುಂತ್ರು ಅನುಮಾನ ಪಡ್ತೀರಾ? ಯಾಕ್ರಿ ನನ್ನ ಮೇಲೆ ನಂಬಿಕೆ ಇಲ್ಲ ನಿಮ್ಗೆ? ನಂಬಿಕೆ ಪ್ರಶ್ನೆ ಕೇಳಲಿಲ್ಲ ನಾನು ಇಲ್ಲಿ ಯಾಕೆ ನಿತ್ಯ ಮನ್ಯಾಗ ಕೆಲಸ ಹೊರೆ ಆಯ್ತೋ ಇಲ್ಲೋ ಕೇಳಿನಿ. ನೀನೇನು ಎಲ್ಲಿಂದೋ ಎಲ್ಲಿಗೆ ಹೋಗ್ಯತಿಯಲ್ಲ, ಈ ಕಿಟಕಿ ಬಾಗ್ಲನ್ನ ಮುಚ್ಚಿಸ್ತೀನಿ ಇರು. ಇರ್ಲಿ ಬಿಡ್ರಿ, ಮನ್ಯಾಗ ಫ್ಯಾನು ಇಲ್ಲ ಏನೂ ಇಲ್ಲ. ಈ ಕಿಟಕಿ ಬಾಗ್ಲನ್ನು ಮುಚ್ಚಿಸ್ಬಿಟ್ರೆ ಮುಂದೆ ನಾವೇನು ಮಾಡೋದು? ಅಲ್ರಿ ಕಿಟಕಿ ಬಾಗ್ಲ ಮುಚ್ಚಿಸ್ತಾನೆ ಅನ್ನತ್ತಿರಲ್ಲ ನೀವು. ಇಲ್ಲ, ಅದೇನಾಗೈತಂದ್ರೆ ಏನೋ ಬ್ಯಾರೇನೋ ನಡೆಯತತಿ, ನಾನು ನೋಡಾಕತ್ತೀನಿ. ಸರಿ ಬರೋದಿಲ್ಲ ಕಲಾವತಿ, ಹಂಗ ಮೂಗಮ್ದಾಗ ಹೇಳಾಕತ್ತೀನಿ. ಇಲ್ಲಾಂದ್ರೆ ನನಗೇನಾರ ಎಲ್ಲ ವಿಷಯ ಗೊತ್ತಾತು, ನೀನು ಮಾತ್ರ ನೋಡು ಏನು ಮಾಡ್ತೀನಂತ. ಇದು ನಮ್ಮ ಮಗು ಗೊತ್ತಾಗ್ಬಾರ್ದು, ಇಲ್ಲಿಂದ ನಡೆದು ಬಿಡು ಒಳಗೆ. ಇಷ್ಟರಾಗ ಇರ್ಬೇಕು. ಅದು ಬಿಟ್ಟು ಇದನ್ನ ದಾಟಿದಿ ಕಿಟಕಿ ಆಮೇಲೆ ಐತಿ ನಿನ್ನ ಮಾರಿ ಹಬ್ಬ. ಇವತ್ತಿಂದ ನೀನು ಹೊತ್ತಲಾನು ಹೊರಗೆ ಕಾಲಿಡ್ದಂಗೆ, ಹಿತ್ತಲ ಬಾಗ್ಲಾಗೂ ಕದ ತೆಗಿದಂಗೆ. ಹಿತ್ತಲ ಬಾಗ್ಲಾನು ಕೀಲಿ, ಮುಚ್ಚಿ ಬಾಗ್ಲಾನು ಕೀಲಿ. ನೆನಪಿಟ್ಕೋ, ಎಲ್ಲ ಕೀಲಿ ಹಾಕೊಂಡು ಹೋಗ್ತೇನೆ. ಯಾಕ್ರಿ ನಾನೇನು ಮಾಡಿದ್ದೀನಿ? ಎಲ್ಲ ಕಿಲಿ ಹಾಕೊಂಡು ಹೋಗ್ತೀನಿ. ಅಲ್ಲ ನಾನೇನು ಒಳಗೆ ಕೂಡಕ್ಕಿದ್ ನೀನು ಜೇಲ್ ಕತೆ ಮಾಡಿದ್ದೀರಾ? ಇಲ್ಲಿಲ್ಲ, ನಾನೇನು ತಪ್ಪು ಮಾಡಿಲ್ಲ, ಏನಿಲ್ಲ. ಮನೆ ಕೆಲಸ ಮಾಡ್ಕೊಂಡು ಇರತ್ತೀನಿ, ನೀವೇನ್ರಿ ಈ ರೀತಿ ಮಾತಾಡ್ತೀರಾ? ಇಲ್ಲಿಲ್ಲ, ನಾನು ಕೀಲಿ ಹಾಕಿದ್ರೆ ನಾನು ಮನೇಲೇ ಇರಲ್ಲ, ನಮ್ಮ ತವ್ರ ಮನೆಗೆ ಕೊಟ್ಟೋಗ್ತೀನಿ. ತಾಳಿ ಕಟ್ಟಿ ಕಟ್ಕೊಂಡು ಹೇಂತಿ ಅಂತ ಮನೆಗೆ ಕರ್ಕೊಂಡ್ ಬಂದಿದ್ದೀನಿ. ನಿನ್ನ ತವ್ರ ಮನೆಗೆ ಬಿಡಕ್ಕಲ್ಲ. ಏನು ಮಾಡಿದ್ರು ನೀನು ತವ್ರ ಮನೆಗೆ ಬಿಡಲ್ಲ. ನೀನು ತವ್ರ ಮನೆಗೆ ಹೋಗ್ತೇನಂತಂದ್ರೆ ನೋಡು ಏನು ಮಾಡ್ತೀಯ. ಮದುವೆ ಆಗಿದ್ದ ಖರ್ಚು ವೆಚ್ಚ ಎಲ್ಲ ಕೊಟ್ಟು ಇಲ್ಲಿಂದ ದಾಟಬೇಕು. ಏನು ಬಿಟ್ಟ ಬಿಡಕ್ಕೆ ನಿಂತಿದ್ದೀರಲ್ಲ? ಈಗ ಮದುವೆ ಆಗಿ ಎಷ್ಟು ದಿನ ಆಯ್ತು ನಮ್ದು? ಈಗ ಮದುವೆ ಆಗಿ ಎಷ್ಟು ದಿನ ಆಯಿತು ಅಂತ ನನಗೂ ಗೊತ್ತೈತಿ. ನಾನು ನಿನ್ನ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಚಂದ ನಮಗೆ ಇರ್ಬೇಕು ಅನ್ನತ್ತೀನಿ. ಆದರೆ ನೀನು ಪಕ್ಕದ ಮನೆ ಸಂಕ್ರಾಂತಿ ಜೊತೆ ಏನು ಕಸಪಿಸಿ ನಿಂದು? ಅವ ಯಾಕೆ ಇಲ್ಲಿ ಬಂದಿದ್ದ? ಯಪ್ಪ ಉದಯ, ಏನು ಮಾಡಕತ್ತೀರಿ? ಯವ್ವ ಏನಿಲ್ಲ ಬೇ, ಅಲ್ವೇ ಒಳಗೆ ಅಡುಗೆ ಮನ್ಯಾಗ ನೀ ಒಬ್ಬಾಕಿ ಇದ್ದೆಲ್ಲ, ಅದಕ್ಕೆ ಹೋಗಿ ಅವನ ಜೊತೆ ಅಡುಗೆ ಮಾಡಬಾರ್ದನ? ಇದು ಗಾಳಿ ಬೇಕಂತ ಕುಂತಾಳ ಕಿಟಕಿಯಾಗ, ಅದಕ್ಕೆ ಅಡುಗೆ ಮಾಡಬಾರ್ದನ ಅಂತ ಬೈಯಾತಿದ್ನಿ ಅಷ್ಟ ಬೇ, ಬ್ಯಾರೆ ಏನಿಲ್ಲ. ಯವ್ವ ನಾ ಕೆಲ್ಸಕ್ಕೆ ಹೋಗಿ ಬರ್ಲನ? ಯವ್ವ ಬೇ, ಹೊಡ್ರು ಹಾಕೋದು ಭಾಳ ಇದಾಗೈತಂತ ಈಗ. ಎಲ್ಲ ಮನೆ ಬಂದು ಸುಳ್ಳು ಆ ವಿಷಯ ಈ ವಿಷಯ ಹಾಕೊಂಬರಕತ್ತಾರ. ಆ ಮೂಡ್ಕ ಮಾರಾರ್ಗತೆ ಕೂದ್ಲಾ ಪಿನ್ನಾರ್ಗತೆ ಬಂದು ಒಳಗೆ ಹೋಗತ್ತಾರಂತ ಬೇ. ಅದಕ್ಕೆ ನಾನು ಹಿತ್ಲ ಕಡೆ ಮುಚ್ಚ ಕಡೆ ಎರಡು ಕಡೆ ಕಿಲಿ ಹಾಕೊಂಡು ಹೋಗ್ಲೇನ ಬೇ? ನೀವೇನು ಕಿಟಕಿಗಳದಾವು ಗಾಳಿ ಬರ್ತೈತಿ ಒಳಗೆ ಇರ್ತಾರಲ್ಲ. ಯವ್ವ ಹೌದೇನಪ್ಪ, ಅಷ್ಟ ಮಾಡಪ್ಪ. ಎರಡು ಕಡೆ ಕಿಲಿ ಹಾಕೊಂಡು ಹೋಗ್ಬಿಡಪ್ಪ. ನಮಗರ ಅಂಜೆ ಕೈ ಕಾಲ ತನಕ ಹಾಕಾವ್. ಮತ್ತೆ ನಾವಿಬ್ರು ಹೆಣ್ಮಕ್ಳು ಇರ್ತೀವಿ, ಎಲ್ಲಿ ಉಸಾಬರಿ ಏನಾರ ಮಾಡಿಬಿಡಾರ ಬೇಡಪ್ಪ. ಇನ್ಮೇಲೆ ನೀ ಎರಡು ಕಡೆ ಕಿಲಿ ಹಾಕೊಂಡು ಹೋಗ್ಬಿಡು. ಏನು ಬಾತ್ರ ಎಲ್ಲ ಒಳಗೈತಿ, ನಾವೆಲ್ಲ ಒಳಗೆ ಇರ್ತಾವ. ನೀ ಇರ್ತಾನೆ ಅರ್ಬಿ ಒಳಗೆ ಹಾಕ್ತಾವ, ನೀ ಬಂದ ಮೇಲೆ ಅರ್ಬಿ ತಗೊಂಬರ್ತಾವ. ಎಲ್ಲಿ ಉಸಾಬರಿ ಹೊರಗೆ ಕಾಲು ಬಿಡುದಿಲ್ಲ. ನಾನು ಸಸಿನಂತೂ ಹೊರಗಡೆ ಹಾಕ್ಬಿಡುದಿಲ್ಲ. ನೀ ಹೋಗಿ ಬಾಯಪ್ಪ, ಕಿಲಿ ಹಾಕೊಂಡು ಹೋಗು. ತಿಳಿತನ ಕಲಾವತಿ? ನಮ್ಮ ಅವ್ವ ಹೇಳಿದ್ಲ ನೋಡಿ, ಎಷ್ಟು ನಿನ್ನ ಮೇಲೆ ಕಜ್ಜಿ ಅದಾಳ. ಆಯ್ತು, ಅತ್ತಿ ಸೊಸಿ ಒಳಗಿರಿ, ನಾನು ಕದ ಹಾಕೊಂಡು ಹೋಗ್ತೀನಿ. ಹೋಗ್ರಿ ಒಳಗೆ. ಹೋರಿ ಬರ್ರಿ ಅತ್ತಿ. ಯವ್ವ ನಾ ಡಬ್ಬಿ ತೊಗೊಂಡ್ಬರ್ತೇನೆ ಗಪ್ಪಿ. ಏನೋ ಬ್ಯಾರೇನ ಐತಿ. ನನ್ನ ಮಗ ಅದನ್ನ ಮುಚ್ಚಿದ. ಅಲ್ಲ ಕಳ್ರ ಕಾಕ್ರಿ ಈಗ ಎಲ್ಲಿ ಬಂದಾರ? ಈ ಅಲ್ಲಿ ಕಳ್ರ ಕಾಕ್ರು ತಿನ್ನಕ ಗತಿ ಇಲ್ಲ. ಕಳ್ರ ಕಾಕ್ರಿ ಮನೆ ನೋಡ್ರಿ ಒಳಗಾರ ಬರ್ತಾರಲ್ಲ. ಅಲ್ಲ ನನ್ನ ಮಗ ಏನು ಮಾಡತ್ತಾನಂತ ಗೊತ್ತಾಗೋತು, ಕಂಡು ಹಿಡಿತೇನೆ. ಇಲ್ಲಿದು ಕದ ಹಾಕಿನಿ, ಇನ್ನು ಅಲ್ಲಿದು ಕದ ಹಾಕಿ ಹೋಗ್ತೇನೆ. ಹೆಂಗೆ ಹೊರಗೆ ಹೋಗ್ಕೊಳ್ಳ ನಾನು ನೋಡ್ತೇನೆ. ಈಕಿನ ಹೊರಗೆ ಬಿಟ್ಟಿರ್ತಾನ, ಈಕಿ ಅವನಾರ ನೋಡಾಕ ನೋಡ್ತಾಳ. ಕಿಟಕಿಯಾಗಿಂದ ಗಾಳಿ ಬರ್ತತಿ, ಎಟ್ಟು ನೋಡ್ಕೊತಾ ಕಿಟಕಿಯಾಗ ನೋಡ್ಕೊಲಿ. ಯಾವ ಈಗ ನೋಡು, ನಾನು ನೋಡುವಾಗ ಯಾವ ಇರೋದಿಲ್ಲ. ಏನು 8 ಗಂಟೆಗೆ ಬಾ ಅಂತ ಹೇಳ್ತಾಳ ನಮ್ಗೆ. ಇಲ್ಲೇ ಇರ್ಲಿವ ಬಂದ ತೆಗೆದಿಡ್ತಾನೆ ಗಪ್ಪ. ಅದನ್ನ ಮಕ್ಕ ತಗೊಂಬರ್ತಾನೆ, ನಿದ್ದೆ ಬರತೈತಿ ಎಲ್ಲ. ನಾಳೆ ಇದ್ರ ಹೊಲದಾರ ಕೊಡ್ಬಿಟ್ಟು ಯಾಕನೋ ಇಷ್ಟು ನಿತ್ಯ ಬರತೈತಿ. ಹೋಗಿ ಮೊದಲು ಮಕ್ಕ ತಗೊಂಬರ್ತಾನೆ. ಅಯ್ಯಯ್ಯವ್ವ, ಎಷ್ಟು ರೊಕ್ಕದವ? ಇಲ್ಲೇ ಒಗದು ಬಿಟ್ಟಾರಲ್ಲ ಇವರು. ತೆಗೆದಿಡ್ಲೇನ? ಬೇಡ ಬೇಡ ಯವ್ವ, ಒಂದು ಸಾರಿ ಯಾರ ತಗೊಳಕ್ ಬರ್ತೈತಿ. ಅಯ್ಯೋ ಎಷ್ಟು ರೊಕ್ಕ ಇಟ್ಟಾರ ಯವ್ವ. ಒಂದು ತಗೊಂಡ ಬಿಡ್ತಾನೆ. ಅವ್ರು ಇಟ್ಟಾಗ ಮರ್ತಿರ್ಬೇಕ.
ನಾನು ತಗೊಂಡು ಹೋಗ್ಬಿಡ್ತೇನೆ. ಏನಾರ ಕೇಳಿದ ಆ ಚಂದ್ರಿ ಮೇಲೆ ಹಾಕಕ್ ಬರ್ತೈತಿ. ಉಪ್ಪು ಮಟಾಶ್. ಹ್ಮ್ ಇಟ್ಕೊಂಡೇನಿ. ಈಗ ಒಳಗೆ ಹೋಗ್ತೇನೆ. ಏನಾರ ಮಾಡ್ಕೊಂತ ಹೋಗ್ಲಿ. ಆ ಚಂದ್ರಿನೇ ಅದು ಕರ ಬರುವಂತ ಕಳಿಸ್ತೇನೆ. ಚಂದ್ರಿ ಮೇಲೆ ಬರ್ಬೇಕು. ಚಂದ್ರಿ ಚಂದ್ರಿ ಏನಕ್ಕರ? ಚಂದ್ರಿ ಹೋಗೋನಿಟ ಅಲ್ಲೇ ನನ್ನ ಗಂಡನ ಊಟ ಕರ ಬರೋಗು. ನಂಗೆ ಅದು ಹೋಗಕ್ಕಾಗತ್ತು, ಹೋಗುವ ಹೊಟ್ಟೆ ಸಾಕತ್ತೈತಿ. ಒಂದಿಟ್ಟು ಕರ ಬರೋಗ. ಕರ ಬರ್ತೇನೆ. ಮಾವ ಮಾವ ಹೇಳಲೆ ಹೊಟ್ಟೆ ನಿದ್ದೆ ಹೋಗ್ಬತ್ತೊಳ್ಳೆ ಮಕ ತಕ್ಕೊಂಡಿಟ್ಟು ನೀನು ನಿತ್ಯನ ಹೋಗೋತೊಳ್ಳೆ ಚಂದ್ರಿ. ಯಾಕೆ ಕರೆಯತಿ? ಮಾವ ಅಕ್ಕ ಉಣ್ಣ ಕರೆಕತ್ತಾಳ. ಬಾ ಊಟ ಮಾಡಿ ಬರುವಂತೆ ಅಂತ. ಅಕ್ಕಗ ಹೇಳಕ್ಕಾಗತ್ತಂತ ಅಲ್ಲೇ ಕುಂತಾಳಕಿ. ಅದಕ್ಕೆ ನಾನ ಬನ್ನಿ. ಅದಕ್ಕೆ ನೀನು ಇರಾಕಿಲ್ಲಲ್ಲ ಎಲ್ಲಿ ಹೋಯ್ತಲ ಹೋಗ್ಯಾನಂತ ಇಲ್ಲೇ ನಿಂತೀನಿ. ನೀ ಬರುತ್ತಾನ. ಹೌದೇನಾ? ಬರ್ತೇನೆ ನಡಿ. ಮಕ ಒರೆಸ್ಕೊಂಡು ಬರ್ತೇನೆ. ತಾಟ್ ಹಚ್ಚ ನಡಿ. ಹ್ಞೂ ಮಾವ. ಏನು ಅಡುಗೆ ಮಾಡಿರಲಿ ಚಂದ್ರಿ? ಮಾವ ಬದ್ನಿಕಾಯಿ ಎಣ್ಗಾಯಿ, ಜೋಳದ ರೊಟ್ಟಿ, ಅನ್ನ, ಬ್ಯಾಳಿ ಸಾರ, ನುಗ್ಗಿಕಾಯಿ. ಹೌದೇನಾ? ಆಯ್ತು ನಡಿ ಬರ್ತೇನೆ. ತಾಟ್ ಹಚ್ಚ ನಡಿ. ಒಂದೆರಡು ಮಾವಿನಕಾಯಿ ಕೋದು ಉಪ್ಪಿನಕಾಯಿ ಹಾಕಿ ಬನ್ನಿ. ಹಾಂ ಮಾವ. ಹಪ್ಪಳಾನು ಕರೆದು ಬಿಡ್ಲೇನ? ಕರಿಬೇಡವಾ ಸುಡು. ಒಂದಿಟ್ಟು ಒಲಿ ಕಿತ್ತೈತಲ್ಲ, ಸುಡು ಒಂದಿಟ್ಟು ಹಪ್ಪಳ. ಬರ್ತೇನೆ. ಹೋಗ್ಲಿಕ್ಕೆ ಇಲ್ಲೇ ರೊಕ್ಕ ಬೇರೆ ಇಟ್ಟುಗಿನಿ. ಎಲ್ಲರೂ ಬರ್ತಾರೆ. ಇಲ್ಲೇ ಇಟ್ಟಿದ್ನಲ್ಲ ಯಪ್ಪ, 30,000 ರೂಪಾಯಿ ಇತ್ತು. ಎಲ್ಲಿ ಹೋದನು? ಹೊಲದಾರ ಕೊಡಕ್ಕೆ ಇಟ್ಟಿದ್ನಿ. ಈಗ ನೋಡಿ ಕ್ವಾನಿಗೆ ನಾನು ಇಟ್ಟು ಮುಖ ತಗೊಳಕ್ ಹೋಗಿನಿ. ನಾನು ಬಿಟ್ರೆ ನಾನು ಹೆಂಡ್ತಿಗೆ ಹೇಳೋಕ್ಕಾಗಿಲ್ಲ ಅಂತ ಚಂದ್ರಿ ಹೇಳಿದ. ಅಂದರೆ ಚಂದ್ರಿನ ತೊಗೊಂಡನ. ಮಾಡ್ತೀನಿ ರೀ. ಚಂದ್ರಿ ಚಂದ್ರಿ ಏನ್ ಮಾವ? ಚಂದ್ರಿ ಎಲ್ಲಿದಾವ ರೊಕ್ಕ? ಇಲ್ಲಿ ರೊಕ್ಕ ಇಟ್ಟಿದ್ನಲ್ಲ 30,000 ರೂಪಾಯಿ ಇದ್ದು. ನಾಳೆ ಹೊಲ ಕೊಡಲೇ ಚಂದ್ರಿ. ಅವು ಎಲ್ಲಿ ಇಟ್ಟಿದಿ? ಮಾವ ನನಗೆ ಗೊತ್ತಿಲ್ಲ ಮಾವ. ನಾನು ನೋಡಿಲ್ಲ. ಎಂತಾರು ಮಾವ ಇಲ್ಲ ಮಾವ. ದೇವ್ರ ನನಗೂ ನಂಗೆ ಗೊತ್ತಿಲ್ಲ ಮಾವ. ನಾನು ಇಲ್ಲಿ ನಿಮ್ಮನ್ನು ಕರೆಯಕ್ಕೆ ಬಂದಿನಷ್ಟ. ನಾನು ರೊಕ್ಕ ಪಕ್ಕ ನೋಡಿಲ್ಲ ಮಾವ. ನೋಡಿಲ್ಲ. ನಾ ಬರೋಕ್ಕಿಂತ ಮುಂಚೆ ಕ್ವಾನಿಗೆ ಹಾಕಿ ಬಂದಿದ್ಲು. ಹಾಕು ಬಂದಿದ್ಲ? ಕರಿಕರ ಶಾಂತಿ ಶಾಂತಿ ಏನ್ರಿ ಎದಕ್ಕೆ ಕರೆಯತ್ತೀರಿ? ಇಲ್ಲಿ ರೊಕ್ಕ ಇಟ್ಟಿದ್ನಲ್ಲ, ನಾಳೆ ಹೊಲ ಕೊಡು. ಹೊಲದಾರು ಬಿಟ್ಟಾರ ನನ್ನ ಅಟ್ರು ಕೂಡ ಮನೆಗೆ ಬರ್ತಾರೆ. ಹೊಲ ಕೊಡು ರೊಕ್ಕ 30,000 ರೂಪಾಯಿ. ಎಲ್ಲೋದವು? ಇಲ್ಲಿ ರೊಕ್ಕ ಇಟ್ಟು ಹಿಂಗೆ ಮೋತಿ ತಗೊಂಡ್ಬಿಡ್ಬಿಡ್ರೆ ನಮ್ಮನ್ನು 3 ಮಂದಿ ಬಿಟ್ಟು ಮನೆಯಾಗ ಮಂದೇ ಇಲ್ಲ. ಯಾರು ತಗೋತಾರ? ಅಲ್ಲ ಎಲ್ಲೋದು ಅಂತ. ಅಯ್ಯೋ ಏನ್ ದೊಡ್ಡ ಬಂಗಾರ ಮನಿ ರೀ ಇದು. ಇದು ಪಲ್ಲಿ ಹೆಗ್ನ ಎಲ್ಲ ಓಡಾಡ್ತಿರ್ತಾವ. ಎಷ್ಟು ಚೆನ್ನಾರು ನನಗೆ ಹೇಳಕ್ ಬರ್ದಕ್ಕ ನಾನು ಈಕಿನ ಕಳಿಸಿದ್ದೀನಿ. ನಾ ಕ್ವಾನಿಗೆ ಬಂದಿಲ್ಲ ನೀವು ಬಂದಾಗಿಂದ. ನೀವು ಬರೋಕ್ಕಿಂತ ಮುಂಚೆ ಕ್ವಾನಿಗೆ ಬಂದಿದ್ನೆ. ಇಲ್ಲಾಂದ್ರೆ ಪಡಸಾಲೆಗ ಕುಂತೆ ನಾ ಹೇಳಕ್ ಆಗದಕ್ಕ ಉಣ್ಣಾಕರ್ ಬರ್ನಲ್ಲಿ ಚಂದ್ರಿ ಅಂತ ಈಕಿನ ಕರೆದು ಈಕಿನ ಕಳಿಸಿನ ಚಂದ್ರಿ. ಯಾಕ ಕಳಿಸಿದೆ, ಆದ್ರೆ ನೀನು ನಾ ಬರೋಕ್ಕಿಂತ ಮುಂಚೆ ಕ್ವಾನಿಗೆ ಬಂದಿರ್ಲಿಲ್ಲ ಯಾಕ? ಬಾಯಾಗಿನ ಮುಂದಿನ 32 ಹಲ್ಲು ಉದ್ರ್ಯಾವು. ಯಾಕ ಹೆಂಗೈತ್ ಮೈಗೆ? ನನಗೆ ಹೇಳಕ್ಕಾಗತ್ತು ಹೊಟ್ಟೆ ನುಸಾಕತ್ತ ಅಂತೇಳಿ ನಾನು ನಿನ್ನನ್ನು ಕಳ್ಸೇನಿ. ಈಕಿ ನೋಡ್ರಿ ನನ್ನ ಮೇಲೆ ಹಾಕಕತ್ತಿ. ಯಾಕ್ಲೆ ರೊಕ್ಕ ನೋಡಿ ತಂದು ಕೂಗ್ತಾನೆ. ಏನ್ ಇಷ್ಟು ರೊಕ್ಕ ಅದಾವ ಅಂತೇಳಿ ಏನು ತಗೊಂಡೆ? ನಾ ಸರಿಗಿರಿಕಿನಾಗ ಇಟ್ಕೊಂಡಿದ್ಯೋ? ಇಲ್ಲ ಅಕ್ಕ, ಇಲ್ಲ ನಾನು ತಗೊಂಡಿಲ್ಲಕ್ಕ. ಬಿಚ್ಚಲೆ ಬಿಚ್ಚು, ಸೀರೆ ಬಿಚ್ಚು, ಸರಿಗಿನಾಗ ಇಟ್ಕೊಂಡಿರ್ಬೇಕು. ಯಾಕ ಇಲ್ಲ ಹಣ ಮರೀದಿಗೆ ಅಂತವ್ರಕ್ಕ ನಾವು ಇಲ್ಲಿ ಮಾವ ಅದಾನು. ಹಂಗೆಲ್ಲ ಮಾಡ್ಬೇಡಕ್ಕ. ನಾನು ರೊಕ್ಕ ತಗೊಂಡಿಲ್ಲಕ್ಕ. ಯಾವ ದೇವ್ರ ಮುಟ್ಟಂದ್ರು ಮುಡ್ತೇನೆ. ಯಾಕ ನಾನು ರೊಕ್ಕ ತಗೊಂಡಿಲ್ಲ. ಸೀರೆ ಬಿಚ್ಚಲೆ, ಇಲ್ಲ ಅಂದ್ರೆ ನೋಡಿ ನಾ ಓನ್ಯಾಗ ನಿಂದ್ರಿಸಿ ಸೀರೆ ಬಿಚ್ಚಿ ಹೊಡಿತೇನೆ. ನೀನ ರೊಕ್ಕ ತಗೊಂಡು ಸೀರೆ ಒಳಗಿಟ್ಕೊಂಡಿರ. ಸೀರೆ ಬಿಚ್ಚು. ಏಯ್ ಆಕೆ ತಗೊಂಡಿಲ್ಲ ಅನ್ನತಾಳಲ್ಲ, ಅಷ್ಟು ಹೇಳಿ ಅಳಕತ್ತಾಳಕಿ. ನೀನು ನೋಡಿ ತಗೊಂಡು ಏನತಿ? ಏನು ನೀನು ತಗೊಂಡಾಕಿ ಮೇಲೆ ಹಾಕತ್ತೇನ? ಯಾಕ್ರಿ ಕಟ್ಕೊಂಡು ಹೆಂಡತಿಕ್ಕಿಂತ ನಿಮಗೆ ಇಕ್ಕಿ ಮೇಲೆ ನಂಬಿಕೆ ಜಾಸ್ತಿ ಅಂದ್ರೆ ನಿಮ್ಮಿಬ್ಬರ ಮಧ್ಯೆ ಏನಾರ ಐತನ? ಅಲ್ಲ ಕಟ್ಕೊಂಡು ಹೆಂಡತಿಕ್ಕಿಂತ ನಿಮ್ಗೆ ಇಕ್ಕಿ ಮೇಲೆ ಜಾಸ್ತಿ ಅಲ್ಲ ಪ್ರೀತಿ? ನೋಡಲೇ ಶಾಂತಿ, ಜಾಸ್ತಿ ಮಾತಾಡತಿ. ಆಕೆ ತಗೊಂಡಿಲ್ಲ ಅಂತ ಹೇಳಕತ್ತಾಳ. ಆಕೆ ನೀ ಬರೋಕ್ಕಿಂತ ಮುಂಚೆನೂ ನಮ್ಮ ಮನೆಗೆ ಬರ್ತಾಳೆ. ಪೆಂಡ್ ಗಂಟಲೆ ರೊಕ್ಕ ನಾವು ಮನೆಗೆ ಇಟ್ಟು ಮುಡ್ತಿರ್ಕಿಲ್ಲಕ್ಕಿ. ಆಕೆ ಮುಂದೆ ಹೇಳಕತ್ತೇನ? ನೀನೇ ತಗೊಂಡಿರ್ಬೇಕು. ಕಟ್ಕೊಂಡು ಹೆಂಡತಿ ಮೇಲೆ ನಂಬಿಕೆ ಇಲ್ಲ ನಿಮಗೆ. ನಿಮ್ಮ ರೊಕ್ಕ ತಗೊಂಡು ನಾನು ತುಡುಗು ಮಾಡಿ ಇಟ್ಕೊಳ್ಳೋದೇ ಆಗ್ಬೇಕು. ಕಟ್ಕೊಂಡು ಗಂಡನ ನೀವಿರುವಾಗ ರೊಕ್ಕನ ನಿಮ್ಮ ಅಂತೇಳಿ ಇರ್ತಾವ. ಬೇಕಂದ್ರೆ ಕೇಳಿಸ್ಕೊತೀನಿ. ತುಡುಗು ಮಾಡಿ ತಿನ್ನುವಂತ ಗರದು ನನಗೆ ಯಾಕೆ ಬಂದೈತ್ರಿ? ಏನು ಮಾತಾಡಕತ್ತೀರಿ ನೀವು? ಒಂಚೂರು ನಿಮಗೆ ಇದನ್ನೋದೇ ಇಲ್ಲನ? ಹೆಂಡತಿ ಮೇಲೆ ಪ್ರೀತಿ ಅನ್ನೋದೇ ಇಲ್ಲ ನಿಮಗೆ. ಇಕ್ಕಿ ಮೇಲೆ ಇದ್ದಷ್ಟು ನಂಬಿಕೆ ನನ್ನ ಮೇಲೆ ಇಲ್ಲ. ಚಂದ್ರಿ ತಗೊಂಡು ಸೀರೆಯಾಗಿ ಇಲ್ಲೇ ಇಟ್ಕೊಂಡಿರ್ತೀನಿ. ಇಲ್ಲ ಎಲ್ಲಾರ ಮುಚ್ಚಿಟ್ಟು ಬಂದಿದ್ಯಾ ಸೀರೆ ಕಳಿದೆ? ಇಲ್ಲ ಇಲ್ಲ ಕಳೆಯಲೇ ಸೀರೆ. ಲೇ ಶಾಂತಿ, ಒಂದು ಹೆಣ್ಣು ಅನ್ನೋದು ನೋಡಿದೆ ನನ್ನ ಮುಂದೆ ಅವಳು ಸೀರೆ ಬಿಚ್ಚಿದ್ಯಾ? ಇಲ್ಲ ಅಕ್ಕ, ನಾನು ನಿಜವಾಗ್ಲೂ ತಗೊಂಡಿಲ್ಲ. ನಾನು ಯಾವಾಗಲೂ ಹಿಂಗೆ ನಗ್ತಾನೆ ಹಲ್ಲು ಮುಂದಿರ್ತಾವ. ನನ್ನ ಹತ್ರ ಯಾರಿಗೂ ಕಾಣಿಸಲ್ಲ. ನನ್ನ ನಕ್ರು ಯಾರಿಗೂ ಕಾಣಿಸಲ್ಲ. ನನ್ನ ಹಣೆ ಬರನೇ ಇಷ್ಟ ಐತಿ. ಗಂಡು ಮಕ್ಳ ಮುಂದೆ ನಂದೇ ಸೀರೆ ಕಳ್ದಲ್ಲಕ್ಕ. ಒಂದು ಹೆಣ್ಣು ಅನ್ನೋದನ್ನು ನೋಡ್ಲಿಲ್ಲ. ನಾನು ನಿಜವಾಗ್ಲೂ ತಗೊಂಡಿಲ್ಲ ಅಕ್ಕ. ನಿತ್ಕೊಳೆ ಲಂಗದೊಳಗದು ಇಟ್ಕೊಂಡಿದೀಯೇನೋ, ನಿತ್ಕೋ. ಥೂ, ನಿನ್ ಜನ್ಮಕ್ಕೆ ಇಷ್ಟು ಬೆಂಕಿ ಅಕ್ಕ, ನಾಚಿಗೆಡ್ ನಾಯಿ. ಯಾಕ್ರಿ ನನ್ನ ಬೈತಾ ಇದ್ದೀರಾ? ಅವಳು ನಿಜವಾಗ್ಲೂ ನಿಮ್ ರೊಕ್ಕ ತಗೊಂಡಿದ್ದಾಳೆ. ಅಯ್ಯೋ ದೇವ್ರೆ, ಹೊಟ್ಟಿಲಿ ಇದಾನಂತ ನೋಡಿದೆ. ನನ್ನ ಮೇಲೆ ಕೈ ಮಾಡಿಬಿಟ್ರ. ನನ್ನ ಮೇಲೆ ಕೈ ಮಾಡಿದ್ರ. ನಿನ್ನ ಮೇಲೆ ಕೈ ಮಾಡೋದಲ್ಲ, ನಿನ್ನ ಕೈ ಮುರಿದು ಬಿಡ್ತೀನಿ. ಒಂದು ಹೆಣ್ಣು ಮಗಳು ಅವಳು ಇನ್ನೂ ಮದುವೆನೇ ಆಗಿಲ್ಲ. ನನ್ನ ಮುಂದೆ ಅವಳು ಸೀರೆ ಕಳಿಚ. ನಿಮ್ಮ ಅಪ್ಪ ನಿಮ್ಮ ಅವ್ವ ಇದನ್ನ ಕಲಿಸ್ಯಾರನ? ನೀನು ನೋಡ್ರ ಹೆಣ್ಣು ಆಗೋ ಲಕ್ಷಣನೇ ಇಲ್ಲ. ಮದುವೆ ಆಗಿ ಇಷ್ಟು ದಿನ ಆದ್ರೂ ಇದನ್ನ ಪಡ್ಪೋಸಿ ಅರ್ಬಿನ ಹಾಕೊಂಡು ನಿಂದಿರ್ತಿ. ಆ ಹುಡುಗಿನ ಈ ರೀತಿ ಮಾಡಿದ್ಯಾ? ಥೂ, ನಿನ್ನ ಜನ್ಮಕ್ಕಿಷ್ಟು ನಾಚಿಗೆಡ್ ನಾಯಿ. ಸರಿ ಕಡೆ ಹಾಳಾಗಿ ಹೋಗು. ನಿನ್ನಂತಕ್ಕಿನ ಮದುವೆ ಆದ್ಮೇಲೆ ನನ್ನ ಕರ್ಮ. ಚಂದ್ರಿ ಚಂದ್ರಿ ನಿಜವಾಗ್ಲೂ ನಾನು ಕಳ್ತನ ಮಾಡಿಲ್ಲ ಮಾವ. ನಿಜವಾಗ್ಲೂ ನಾನು ಸುಳ್ಳು ಹೇಳ್ತಾ ಇಲ್ಲ. ಈ ರೀತಿ ನಿಮ್ಮ ಮುಂದೆ ನನ್ನ ಬಟ್ಟೆ ಬಿಚ್ಚಬಾರ್ದಿತ್ತು ಮಾವ.
ನಾನು ಕತ್ತಿಲ್ಲ ದೇವ್ರೆ, ನಾನು ಕತ್ತಿಲ್ಲ. ಹೋಗಿ ಹೋಗಿ ಆ ಗಂಡಸರು ಬಂದೆ ನಾನು ಸೀರೆ ಕದ್ಬಿಟ್ರು. ಚಂದ್ರಿ, ಮಾವ, ನಾನು ನಿಜವಾಗ್ಲೂ ಕದ್ದಿಲ್ಲ ಮಾವ. ನನಗೆ ನಿಮ್ಮ ದುಡ್ಡು ಕದಿಬೇಕಾಗಿದ್ರೆ ನಾನು ಇಲ್ಲಿ ಕೆಲಸಕ್ಕೆ ಬರ್ತಾ ಇರಲಿಲ್ಲ ಮಾವ. ಹಿಂಗೆ ತುಡುಗು ಮಾಡ್ಕೊತ ಹೋಗ್ತಿದ್ದೆ. ನನ್ನ ಹಾಲು ಮುಂದಿದ್ದದಕ್ಕೆ ನಾನು ಎಲ್ಲರಿಗೂ ನಕ್ಕೊಂತ ಕಾಣ್ತೀನಿ. ನಾನು ಅಳೋದು ಯಾರಿಗೂ ಕಾಣಿಸಲ್ಲ, ನನ್ನ ಮನಸ್ಸಿನ ನೋವು ಯಾರಿಗೂ ಕಾಣಿಸಲ್ಲ. ಯಾವಾಗ ನೋಡ್ತೀವಿ ಯಾವಾಗ ಹಲ್ಲು ಕೇಳ್ತಾಳ ಅಂತಾರೆ. ಆದ್ರೆ ಮಾವ, ನಂಗೆ ದೇವ್ರು ಕೊಟ್ಟು ವರ ಇದು. ನಾನು ಏನು ಮಾಡಲಿ ಮಾವ? ದೇವರು ನಾನು ಏನು ಪಾಪ ಮಾಡಿದ್ದೆ ಏನೋ ಹೋದ ಜನ್ಮದಲ್ಲಿ ನನಗೆ ಈ ರೀತಿ ಹಲ್ಲು ಮುಂದಿಟ್ಟಿದ್ದಾನೆ. ನನ್ನ ನಕ್ಕರು ಹಿಂಗೆ ಕಾಣ್ತೀನಿ, ಹತ್ರು ಹಿಂಗೆ ಕಾಣ್ತೀನಿ. ಮಾವ, ನಾನು ಏನು ಮಾಡಲಿ ಹೇಳಿ ಮಾವ? ನನ್ನ ಜೀವನನೇ ಹಿಂಗೇನೆ ಮಾವ. ನಾನು ಯಾವತ್ತೂ ಹಿಂಗೇನೆ ಇರ್ಬೇಕಾ ಮಾವ? ಅಲ್ಲ, ನನಗೆ ಸಂತೋಷ ಅನ್ನೋದೇ ಗೊತ್ತಿಲ್ವಾ? ನಾನು ಈ ರೀತಿ ಕುರುಪಿ ಆಗಿದ್ದೀನಿ ಅಂತೇಳಿ ಅಂದವರೆಲ್ಲ ಅನಿಸ್ಕೊಳ್ತಾರ ಆಗ್ಬಿಟ್ಟಿತ್ತು ನನ್ನ ಜೀವನ. ನಾ ತುಡುಗು ಮಾಡುವಂಗೆ ಕಾಣ್ತೀನ ಮಾವ? ನಿಮ್ಮ ಮನೆಗೆ ಬರಕತ್ತೀನಿ ನಾನು, ಏನಿಲ್ಲಾಂದ್ರೂ 5-6 ವರ್ಷ ಆಯಿತು. ನಾನು ಹಿಂಗೆ ತುಡುಗು ಮಾಡೋ ಥರ ಕಾಣ್ತೀನ ಮಾವ? ನಿಜವಾಗ್ಲೂ ನಾನು ಕತ್ತಿಲ್ಲ ಮಾವ. ಯಾ ದೇವರ ಮುಟ್ಟಂದ್ರೂ ಮುಡ್ತೀನಿ, ನಮ್ಮಮ್ಮನ ಮೇಲೆ ಆನೆ ಮಾಡಂದ್ರೂ ಮಾಡ್ತೀನಿ ಮಾವ. ನನಗೆ ಗೊತ್ತು ನೀನು ಕದ್ದಿಲ್ಲ ಅಂತ. ಅವಳು ತಾನೇ ಕದ್ದು ನಿನ್ನ ಮೇಲೆ ಹಾಕತ್ತಾಳಂತ ನನಗೆ ಗೊತ್ತು. ಮಾವ, ಸಮಾಧಾನ ಮಾಡ್ಕೊ. ಮಾವ, ನಂದೇನು ತಪ್ಪಿಲ್ಲ ಮಾವ, ಏನು ತಪ್ಪಿಲ್ಲ. ಸಮಾಧಾನ ಮಾಡ್ಕೊ ಚಂದ್ರಿ. ಅಲ್ಲ, ಆಗಿದ್ದಾಗೋಯ್ತು. ಈ ವಿಷಯನ ಯಾರಿಗೂ ಹೇಳಕ್ ಹೋಗ್ಬೇಡ. ಏನು ಮಾವ, ನೀನು ನನ್ನ ಮದುವೆ ಆಗಬೇಕಿತ್ತು. ನೀನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ್ ನಾನು. ನಿನ್ನ ಜೀವನ ಎಷ್ಟು ಚೆನ್ನಾಗಿ ನೋಡ್ಕೊಂತ ಹೋಗಿದ್ದೆ. ಆದರೆ ನನ್ನ ಹಲ್ಲು ಮುಂದದ ಒಂದೇ ಒಂದು ಕಾರಣಕ್ಕೆ ನಿಮ್ಮ ಅತ್ತೆ ಬೇಡ ಅಂದ್ಲಂತ ನಾನು ಬಿಟ್ಟೆ. ಆದರೆ ನಾನು ನಿನ್ನ ಎಷ್ಟು ಪ್ರೀತಿಸ್ತೀನಿ ಗೊತ್ತಲ್ಲ? ನಿನ್ನ ಮನೆ, ನಿನ್ನ ಈ ಜೀವನ ಚೆನ್ನಾಗಿ ನೋಡ್ಕೊಂಡು ಹೋಗಿದ್ದೆ. ಆದರೆ ನೀನು ನನ್ನನ್ನು ಹಿಂದೂ ತಿರುಗಿ ನೋಡಲಿಲ್ಲ ಮಾವ, ಹಿಂದೂ ತಿರುಗಿ ನೋಡಲಿಲ್ಲ. ಆವಾಗ ನಾ ಮಾಡಿದ್ದು ತಪ್ಪನಿಸ್ತದೆ ಚಂದ್ರಿ. ನಾನು ನಿನ್ನ ಹಲ್ಲು ನೋಡಿ ಬೇಡ ಅಂದೆ, ಆದರೆ ನಿನ್ನ ಮನಸ್ಸು ನೋಡಲಿಲ್ಲ. ನಾನು ತಪ್ಪಾಯ್ತು ಚಂದ್ರಿ. ಮಾವ, ಚಂದ್ರಿ, ಯಾರಾದರೂ ನೋಡ್ತಾರೆ. ಸರಿ ಸರಿ ಚಂದ್ರಿ. ಅಯ್ಯೋ ಮಾವ, ನೋಡಲಿಲ್ಲ, ದುಃಖದಲ್ಲಿ ಬಂದು ನಿಮ್ಮನ್ನು ತಪ್ಕೊಂಡ್ಬಿಟ್ಟೆ ಮಾವ. ಕ್ಷಮಿಸ್ಬಿಡಿ ಮಾವ, ನನಗೆ ಆ ಥರ ಉದ್ದೇಶ ಏನಿಲ್ಲ ಮಾವ. ದುಃಖದಲ್ಲಿ ನನಗೆ ಏನು ಮಾಡಬೇಕು ಏನು ಬಿಡಬೇಕು ಅಂತ ಗೊತ್ತಾಗಲಿಲ್ಲ. ಕ್ಷಮಿಸ್ಬಿಡಿ ಮಾವ, ನಾ ಬರ್ತೀನಿ. ನಾ ಕೆಲಸಕ್ಕೆ ಬರಲ್ಲ ಮಾವ. ಚಂದ್ರಿ, ಈ ನಾಲ್ಕು ಹೆಂಗ್ಸ್ ಮಾಡಿದ ತಪ್ಪಿಗೆ ಪಾಪ ಹುಡುಗಿ ಶಿಕ್ಷೆ ಅನುಭವಿಸ್ಬೇಕಾಯ್ತು. ಇವಳು ದುಡ್ಡು ಕದ್ದಿದ್ದೀನಿ ಅಂತ ಇವಳಾಗೆ ಬಾಯ್ ಬಿಡೋರ್ಗು ನಾನು ಇವಳು ಮುಂದೆ ಹೇಳೋದು. ಆ ದುಡ್ಡನ್ನ ಹೇಗೆ ಕಕ್ಕಿಸ್ಬೇಕೋ ಹಾಗೆ ಕಕ್ಕಿಸ್ತೀನಿ. ಅವಳ ಹತ್ರನೇ ಇರಲಿ. ಆಮೇಲೆ ಇದೆ ಅವಳಿಗೆ ಮಾರಿ ಹಬ್ಬ. ಈ ಕತೆ ನೋಡಿದ್ಮೇಲೆ ನಿಮ್ಗೆ ಹೇಗೆ ಅನಿಸ್ತು, ನಿಮ್ಮ ಅನಿಸಿಕೆ ಏನು ಅಂತ ತಿಳಿಸಿ. ಯಾಕಂದ್ರೆ ಶಾಂತ ತಾನು ದುಡ್ಡು ಕದ್ದು ಅದನ್ನ ಚಂದ್ರಿ ಮೇಲೆ ಹಾಕಿರ್ತಾಳೆ. ಅದನ್ನ ದುಡ್ಡನ್ನ ತನ್ನ ಮನೆಗೆ ತನ್ನಗ ಇಟ್ಕೋಬೇಕನ್ನೋ ಆಕೆ ತಲೆ ಒಳಗಿರ್ತೈತಿ. ಹಾಗಾಗಿ ಅದನ್ನ ಚಂದ್ರಿ ಮೇಲೆ ಹಾಕಿರ್ತಾಳೆ. ನಿಮ್ಗೆ ಏನರ ಕತೆ ಇಷ್ಟ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಇವತ್ತು ಸಾಯಂಕಾಲ ವಿಡಿಯೋ ಹಾಕೋಕ್ಕಾಗಲ್ಲ, ದಯವಿಟ್ಟು ಹೇಳ್ತಾ ಇದ್ದೀನಿ ಈಗಲೇ. ಯಾಕಂದ್ರೆ ಮಾರ್ನಿಂಗ್ ಒಂದು ವಿಡಿಯೋ ಹಾಕಿದ್ದೀನಿ, ಈಗ ಒಂದು ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ. ಸಾಯಂಕಾಲ ನನ್ನ ಮಗಳ ಬರ್ತಡೇ ಇರೋದ್ರಿಂದ ನಾವು ವಿಡಿಯೋ ಹಾಕೋಕ್ಕಾಗಲ್ಲ. ನಾಳೆ ಕಂಟಿನ್ಯೂ ನೋಡ್ತೀನಿ. ಯಾಕಂದ್ರೆ ನಾಳೆನೂ ಸಂಡೇ ಎಲ್ಲರೂ ಆಫೀಸ್ ಕೆಲಸ, ಮನೆ, ನಮ್ಮ ಎಲ್ಲರೂ ಮನೇಲಿ ಇರೋದ್ರಿಂದ, ಹೀಗಾಗಿ ಎಲ್ಲರೂ ಮನೇಲಿ ಇರೋದ್ರಿಂದ ವಿಡಿಯೋ ಮಾಡೋಕ್ಕಾದರೆ ಮಾಡಿ ಹಾಕ್ತೀನಿ ಸಾಧ್ಯ ಆದರೆ, ಇಲ್ಲಾಂದರೆ ಇಲ್ಲ. ಯಾರ್ಯಾರೆಲ್ಲ ನನ್ನ ಮಗಳಿಗೆ ವಿಶ್ ಮಾಡಿದ್ರಲ್ಲ ಅವ್ರಿಗೆಲ್ಲನೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಕಮೆಂಟ್ಗೆ ರಿಪ್ಲೈ ಮಾಡಿಲ್ಲ ಅಂದ್ರೆ ಕ್ಷಮೆ ಇಲ್ಲ. ಯಾಕಂದ್ರೆ ಒಮ್ಮೊಮ್ಮೆ ಕೆಲಸದ ಒತ್ತಡದಲ್ಲಿ ನೋಡಿರಲ್ಲ, ನೋಡಿದ್ರೆ ರಿಪ್ಲೈ ಮಾಡ್ತೀನಿ, ನೋಡಿದ್ರೆ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ. ಓಕೆನಾ? ಎಲ್ಲರಿಗೂ ಇಲ್ಲೇ ಧನ್ಯವಾದನ ಹೇಳ್ತೀನಿ.